ಚುನಾವಣೆ ಅಂತೇಳಿದರೆ ಜನ ತಮ್ಮ ಅಭಿಪ್ರಾಯವನ್ನು ಮತಗಳ ಮೂಲಕ ಅವರು ತೋರಿಸ್ಬೇಕು. ಅದು ಶಾಂತಿಯಿಂದ ಆಗಬೇಕು ಅಂಥೇಳಿ ಇಡೀ ದೇಶದಲ್ಲಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು. ಅದನ್ನು ಹೊರತುಪಡಿಸಿ ಜನಗಳನ್ನು ಹೆದರಿಸೋದು, ಬೆದರಿಸೋದು ಅಥವಾ ಬೇರೆ ಬೇರೆ ರೂಪದಲ್ಲಿ ಅವರಿಗೆ ಮನಸ್ಸನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನಗಳು ಮಾಡೋದು, ಇದೆಲ್ಲ ಈಗ ಬೆಂಗಳೂರು ಸಿಟಿಯಲ್ಲಿ ಯಾರ್ಯಾರ್ದು ಬಗ್ಗೆ ಮಾತನಾಡ್ತಕ್ಕಂಥದ್ದು, ತಮಿಳ್ನಾಡಿನ ಬಗ್ಗೆ ಮಾತಾಡುವಂಥ ಶೋಭಾ ಕರಂದ್ಲಾಜೆ ಒಬ್ಬ ಮಂತ್ರಿ ಆಗಿದ್ದಂಥರು, ಒಂದು ಕೇಂದ್ರದ ಸಚಿವರಾಗಿರುವರು. ಅವರು ತಮಿಳ್ನಾಡು ಬಗ್ಗೆ ಮಾತಾಡ್ತಾರೆ, ಬಣ್ಣದ ಬಗ್ಗೆ ಮಾತಾಡ್ತಾರೆ, ಸ್ಕಿನ್ ಕಲರ್ ಬಗ್ಗೆ ಇದೆಲ್ಲ ಅಷ್ಟು ಒಂದು ವ್ಯವಸ್ಥೆಯಲ್ಲಿ ಅಷ್ಟೊಂದು ಸರಿ ಕಾಣಿಸೋದಿಲ್ಲ. ಅದಕ್ಕೆ ಭಾರತ ಪ್ರಜಾಪ್ರಭುತ್ವದ ದೇಶ ಅಂತ ಹೇಳೋದಕ್ಕೆ ಈಗಾಗಲೇ ಒಂದು ಪ್ರಶ್ನೆ ಬಿದ್ದುಬಿಟ್ಟಿದೆ, ಮುಂದ್ಗಡೆ ಒಂದು ಕ್ವೆಶ್ಚನ್ ಮಾರ್ಕ್ ಬಿದ್ದಿದೆ. ಅದು ಆಗಬಾರ್ದು. ನಾವು ಇಡೀ ವಿಶ್ವಕ್ಕೆ ಮಾದರಿ ಆಗಬೇಕು. ವೆರಿ ಬಿಗ್ಗೆಸ್ಟ್ ಡೆಮೋಕ್ರಸಿ ಇನ್ ದಿ ವರ್ಲ್ಡ್. ನಾವು ಈ ರೀತಿ ನಡ್ಕೊಂಡ್ರೆ ಇನ್ನೂ ಬೇರೆ ಬೇರೆ ದೇಶ, ಪ್ರಜಾಪ್ರಭುತ್ವದ ದೇಶಗಳು ಅವುಗಳು ಕೂಡ ಆ ದಾರಿಗೆ ಹೋಗ್ಬಿಡ್ತವೆ. ಸರ್, ಅವರು ಕೃಷ್ಣಗಿರಿಯಲ್ಲಿ ತರಬೇತಿ ಪಡಿತಾರೆ ಅನ್ನುವಂತಹ ಒಂದಿಷ್ಟು ವಿಚಾರವನ್ನು ಹೇಳಿದ್ದಾರೆ. ಆ ವಿಚಾರವಾಗಿ ಏನಾದರೂ ಅದನ್ನು ನಾವು ವಿಚಾರ ಮಾಡ್ಕೊಳ್ತೀವಿ. ಅದು ಪೊಲೀಸ್ನವ್ರ ಕೆಲಸ, ಪೊಲೀಸ್ ಇನ್ವೆಸ್ಟಿಗೇಷನ್ಸು ಮತ್ತೊಂದು ಮಾಡ್ಕೊಳ್ಳುತ್ತೆ. ಇವರೆಲ್ಲರೂ ಕೂಡ ಪೊಲೀಸ್ ಕಮಿಷನರು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗೋಕ್ಕಾಗಲ್ಲ. ಅವರು ಇಲಾಖೆಯವರು ಏನು ಮಾಡಬೇಕೋ ಅದನ್ನು ಶಾಂತಿಯನ್ನು ಕಾಪಾಡೋದಕ್ಕೆ ಆ ಕೆಲಸವನ್ನು ಅವ್ರು ಮಾಡ್ತಾರೆ. ಏನೇ ವಿಚಾರಗಳು ಬಂದರೂ ಕೂಡ ಅದನ್ನು ಭಾಳ ಎಚ್ಚರಿಕೆಯಿಂದ ಅವರು ಕೆಲಸ ಮಾಡುತ್ತಾರೆ, ಮಾಡಬೇಕು ಕೂಡ. ಅದನ್ನು ಹೊರತುಪಡಿಸಿ ಇವರೆಲ್ಲರೂ ಅದರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಹೋದರೆ ಏನು ಪ್ರಯೋಜನ ಆಗುತ್ತೆ? ಸರ್, ಈಗ ಲೋಕಸಭಾ ಚುನಾವಣೆ, ಮಕ್ಕಳುಗಳಿಗೆ ಟಿಕೆಟ್ ಅಂದರೆ ಸುಮಾರು 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅದೇ ಕುಟುಂಬದ ಸದಸ್ಯರಿಗೆ, ಒಂದು ಕಡೆ ಅಳಿಯ ಮಗ, ಒಂದು ಕಡೆ ಅಮ್ಮ ಮಗಳು, ಒಂದು ಕಡೆ ತಂದೆ ಮಗ, ಕಾಂಗ್ರೆಸ್ ಸಾಕಷ್ಟು ಕಾರ್ಯಕರ್ತರು ಇರ್ತಕ್ಕಂಥ ಪಕ್ಷ, ಮುಖಂಡರು ಇರ್ತಕ್ಕಂಥ ಪಕ್ಷ. ಇಲ್ಲ, ಏನಾಗಿದೆ ಅಂದರೆ ಆ ಕ್ಷೇತ್ರಗಳಲ್ಲಿ ಅದು ಜನಗಳ ಆಯ್ಕೆ. ಅದು ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರೆಲ್ಲರೂ ಸೇರಿ ಇವ್ರನ್ನ ನಿಲ್ಲಿಸಬೇಕು, ಅವ್ರು ಯಾರೋ ಮಗಳೋ ಮಗನೋ ಇರ್ಬೋದು, ಆದರೆ ಅವ್ರು ನಿಲ್ಲಿಸಿದರೆ ಪಕ್ಷದಲ್ಲಿ ಅವ್ರು ಗೆದ್ದೀತಾರೆ ಅನ್ನುವಂಥದ್ದು ಬಂದರೆ, ಪಕ್ಷದಲ್ಲಿ ನಾವು ನೋಡ್ತಕ್ಕಂಥದ್ದು ವಿನ್ನಿಂಗ್ ಇಸ್ ದಿ ಕ್ರೈಟೀರಿಯಾ ಅಂತ ಮಾಡಿದ್ದಾರೆ. ಅವ್ರು ಗೆದ್ದೀತಾರೆ ಅಂದಾಗ ಯಾಕೆ ಕೊಡಬಾರ್ದು ಅಂಥೇಳಿ, ಅದು ಆಕಸ್ಮಿಕವಾಗಿ ಅವ್ರ ಮಗಳೋ ಮಗನೋ ಆಗಿದ್ದರೆ ಅದು ಅಷ್ಟು ಸ್ವಾಭಾವಿಕವಾಗಿ ಪಬ್ಲಿಕ್ ಡೊಮೇನ್ನಲ್ಲಿ ಅದಕ್ಕೆ ಒಪ್ಪಿಗೆ ಸಿಗೋದಿಲ್ಲ. ಆದರೆ ನಮ್ಮಲ್ಲಿ ಗೆದ್ದೀತಾರೆ ಎನ್ನುವ ಮಾನದಂಡ ಏನಿದೆಯಲ್ಲ, ಅದನ್ನು ಮುಖ್ಯವಾಗಿ ನೋಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸರ್, ಈಗ ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡಿದರು, ರಾಮನಗರ ಭಾಗ ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದಿಷ್ಟು ಕುಕ್ಕರ್ ಹಂಚಿಕೆ, ಸೀರೆ ಹಂಚಿಕೆ ಆಗ್ತಿದೆ, ಅದಕ್ಕೆ ಪೊಲೀಸ್ ಇಲಾಖೆ ಪ್ಯಾರಾಮಿಲಿಟರಿ ಬರಬೇಕು ಅಂತ ಒಂದು ಒತ್ತಾಯ ಮಾಡಿದ್ರು. ಅದು ಎಲೆಕ್ಷನ್ ಕಮಿಷನ್ಗೆ ಅವ್ರಿಗೆ ಹೇಳಲಿ ಅಲ್ಲ. ಎಲೆಕ್ಷನ್ ಕಮಿಷನ್ ಇದೆ ಅದನ್ನೆಲ್ಲ ನೋಡೋದಕ್ಕೆ. ನಾವು ಈಗ ನಾವು ಸರ್ಕಾರದಲ್ಲಿದ್ದು ಕೂಡ ನಾವೇನು ಮಾಡೋದಿಲ್ಲ. ಆದರೆ ಎಲೆಕ್ಷನ್ ಕಮಿಷನ್ಗೆ ಅವರು ಕಂಪ್ಲೇಂಟ್ ಕೊಡಲಿ, ಎಲೆಕ್ಷನ್ ಕಮಿಷನರು ಪೊಲೀಸ್ಗಾಗಲಿ ಅಥವಾ ವ್ಯವಸ್ಥೆಗೆ ಅವರು ಮಾಡ್ತಾರೆ. ಅದನ್ನು ನೋಡ್ಕೊಳ್ಳೋದಕ್ಕೆ ಎಲೆಕ್ಷನ್ ಕಮಿಷನ್ ಇದೆ. ಈ ಎಲೆಕ್ಷನ್ ಟೈಮ್ನಲ್ಲಿ, ಬೇರೆ ಸಂದರ್ಭದಲ್ಲಾಗಿದ್ದರೆ ಬೇರೆ ವಿಚಾರ. ಎಲೆಕ್ಷನ್ ಟೈಮ್ನಲ್ಲಿ ಸುಮೋಟೋ ನಾವು ಮಾಡಲಿಕ್ಕಾಗೋದಿಲ್ಲ, ಅಥವಾ ಅವರು ಎಲೆಕ್ಷನ್ ಕಮಿಷನ್ ಡೈರೆಕ್ಷನ್ನಲ್ಲಿ ಏನು ಆಕ್ಷನ್ ತೊಗೋಬೇಕೋ ತೊಗೊಳ್ತಾರೆ.